ಬಂದ್ರಾ? ನಿಮ್ಗೋಸ್ಕರನೇ ಕಾಯ್ತಿದ್ದೆ. ನೀವು ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಕುಡಿಯಕ್ಕೆ ನೀರು ತರ್ತೀನಿ. ರಾಧಿಕಾ, ಹಾಗೆ ನೀರ್ ಜೊತೆ ಸ್ವಲ್ಪ ಸ್ಟ್ರಾಂಗ್ ಕಾಫಿ ತರ್ತೀಯಾ? ತುಂಬಾ ತಲೆನೋವು. ಸರಿ. ಏನ್ರಿ? ಏನೋ ಕಂದ, ಬಂದ್ ಎಷ್ಟೊತ್ತಾಯ್ತು? ಈಗ್ಲೇ ದೊಡ್ಡಮ್ಮ. ತುಂಬಾ ಡಲ್ಲ ಕಾಣಿಸ್ತಿದ್ಯಾ ಕಂದ. ಇವತ್ತು ವರ್ಕ್ ಟೆನ್ಷನ್ ಸ್ವಲ್ಪ ಜಾಸ್ತಿ ಇತ್ತು ದೊಡ್ಡಮ್ಮ. ಇವಾಗೆ ತಾನೆ ದೊಡ್ಡ ಗಂಡಾಂತರದಿಂದ ಹೊರಗ್ ಬಂದಿದ್ಯಾ? ಆಗ್ಲೇ ಇಷ್ಟೊಂದ್ ಕೆಲ್ಸ ಮೈ ಮೇಲೆ ಹೇಳ್ಕೊಂಡಿದ್ಯಲ್ಲ, 4 ದಿವಸ ಮನೇಲೇ ಇರ್ಬೋದಿತ್ತಲ್ಲ. ನಂಗೆ ಇವಾಗ ಯಾವ ಪ್ರಾಬ್ಲಮು ಇಲ್ಲ ದೊಡ್ಡಮ್ಮ. ಹಾಗೆ ಅಮ್ಮನೂ ಮನೇಲಿಲ್ಲ. ಮೊನ್ನೆ ತಾನೇ ದೊಡ್ಡ ಟೆಂಡರ್ ಸಿಕ್ಕಿದೆ. ಅದಕ್ಕೆ ಸಂಬಂಧಪಟ್ಟಿರೋ ಕೆಲಸ ಎಲ್ಲ ಆದಷ್ಟು ಬೇಗ ಮುಗಿಸ್ಬೇಕು. ಅದಕ್ಕೆ ಆಫೀಸ್ ಹೋಗ್ಲೇಬೇಕು ದೊಡ್ಡಮ್ಮ. ಏನೋಪ್ಪ, ನಿಮ್ಮಮ್ಮ ನಿನ್ನ ಕೈಗೆ ಸಿಗದೆ ಇರೋ ಹಾಗೆ ಬೆಳೆಸಿದಾಳಷ್ಟೇ. ಕಷ್ಟನೇ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ ಮಾತ್ರ ಬರ್ಲಿಲ್ಲ ಅವಳಿಗೆ. ನಿನ್ನ ಶಕ್ತಿಗೆ ಮೀರಿದ ಭಾರ ಹೊತ್ಕೊಂಡಿದ್ಯಾ ನೀನು. ನಾನು ಮಾಡ್ತಿರೋ ಕೆಲಸ ನನ್ಗೇನು ಕಷ್ಟ ಅಲ್ಲ ದೊಡ್ಡಮ್ಮ. ಇಷ್ಟಪಟ್ಟೆ ಮಾಡ್ತಿದ್ದೀನಿ. ಹಾಗೆ ನಮ್ಮ ಕಂಪ್ನಿ ನಾವು ನೋಡ್ಕೊಳ್ಳೋದ್ರಲ್ಲಿ ಕಷ್ಟ ಏನ್ ಬಂತು? ನಿಮ್ಮಮ್ಮನ್ ಮಾತ್ರ ಯಾವತ್ತೂ ಬಿಟ್ಕೊಡಲ್ಲ ನೀನು. ಸರಿ, ಸ್ನಾನ ಮಾಡ್ಕೊಂಡು ಊಟಕ್ಕೆ ಬಾ. ಸರಿ ದೊಡ್ಡಮ್ಮ. ಕೈಲಾಶ್ಗೆ ಇಷ್ಟ ಆಗಿರೋ ಅಡ್ಗೆ ಮಾಡಿದ್ಯಲ್ಲ? ಮಾಡಿದ್ದೀನಿ ದೊಡ್ಡತ್ತೆ. ಸರಿ, ಊಟಕ್ಕೆ ವ್ಯವಸ್ಥೆ ಮಾಡು. ಅಬ್ಬಾ, ಏನಿದು? ಅಮ್ಮ, ಅಮ್ಮ, ಈ ಸೊಳ್ಳೆ ನನ್ ಪ್ರಾಣ ತಿಂತಿದೆ. ಈಗೇನ್ ಮಾಡೋದು? ಆ ಬುರ್ಕ ಇವಾಗ ಹಾಕೊಂಡ್ರೆ ಈ ಸೊಳ್ಳೆ ಕಾಟ ತಪ್ಪತ್ತೆ.
ಎಲ್ಲಿ ದೆವ್ವ ಎಲ್ಲಿ ದೆವ್ವ ಎಲ್ಲಿದೆ? ಅಯ್ಯೋ, ಎಲ್ಲಿ? ಏ ನೇಹ, ಏನಾಯ್ತು? ಏನಾಯ್ತು ನೇಹ? ಅಮ್ಮ ದೆವ್ವ ಅಮ್ಮ, ದೆವ್ವ 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 ಅಮ್ಮ. ದೆವ್ವ ಎಲ್ಲೇ ಇದೆ? ನಿನ್ ಮುಖ ನಿಮ್ಮ ಅಜ್ಜಿ ಕಣೆ. ನೀನೇನೆ ಕನ್ಸಲ್ಲ ಅದೇನೋ ನೋಡಿ ದೆವ್ವ ಅಂತ ಭಯ ಪಡ್ತಿರೋ ಹಾಗಿದೆ. ಚಿಕ್ಕ ಮಗು ತರ ಏನ್ ಚೇಷ್ಟೆ ಅಜ್ಜಿ ನಿಂದು? ಅರ್ಧ ರಾತ್ರಿ ಬುರ್ಕ ಯಾಕೆ ಹಾಕೊಂಡೆ? ಮನೆ ತುಂಬಾ ಸೊಳ್ಳೆ ಕಾಟ ಕಣೋ, ಅದಕ್ಕೆ ಹಾಕೊಂಡೆ. ಛೇ, ಒಳ್ಳೆ ನಿದ್ದೆನ ಹಾಳು ಮಾಡ್ದಲ್ಲ ಅಜ್ಜಿ. ಸರಿ ಬಿಡಿ, ನಡೀರಿ. ಅಬ್ಬಾ, ಬುರ್ಖಾ ಬಗ್ಗೆ ನಮ್ ಪತಿರಾಯರಿಗೆ ಯಾವ ಅನುಮಾನನೂ ಬರ್ಲಿಲ್ಲ. ಬೆಳಿಗ್ಗೆನೆ ಎದ್ದು ಕೈಯಾರೆ ದೋಸೆ ಮಾಡಿ ಬಲವಂತವಾಗಿ ಅಜ್ಜಿಗ್ ತಿನ್ಸಿ ಬುದ್ಧಿ ಹೇಳ್ಬಿಡ್ಬೇಕು. ಅಜ್ಜಿ, ನಮ್ಮನೆಗ್ ಬುರ್ಕಾ ಹೇಗ್ ಬಂತು? ಹೌದು, ನನ್ಗೂ ಇದು ಹೊಳಿಲೇ ಇಲ್ಲ. ನಮ್ಮನೆಗೆ ಬುರ್ಕಾ ಹೇಗ್ ಬಂತು? ಇದಾ ಸೊಳ್ಳೆ ಜಾಸ್ತಿ ಇದೆ, ಸೊಳ್ಳೆ ಪರ್ದ ತಗೊಂಡ್ ಬಾ ಅಂತ ಪ್ರಿಯಾಗ್ ಹೇಳಿದ್ರೆ ಇದ್ ಚೆನ್ನಾಗಿರತ್ತೆ ಅಂತ ಪ್ರಿಯಾನೇ ತಗೊಂಬಂದ್ ಕೊಟ್ಲು. ನನ್ನೇ ಸಿಕ್ಕಾಕ್ಸ್ತೀಯ ಅಜ್ಜಮ್ಮ, ಇರು ನಿಂಗ್ ಮಾಡ್ತೀನಿ. ಅಜ್ಜಿ, ಆ ಬುರ್ಕಾ ತೆಗ್ದು ಪ್ರಿಯಾ ಕೊಡು. ಪ್ರಿಯಾ, ಹಾಕೋ. ಪ್ರಿಯಾ ಯಾಕೆ ಹಾಕೋಬೇಕು? ನೀವಿರಿ ಚಿಕ್ಕಮ್ಮ. ಅದ್ ಹಾಗಲ್ಲ, ನಾನ್ ಯಾಕೆ ಪತಿರಾಯ್ರೆ ಬುರ್ಕಾ ಹಾಕೋಬೇಕು? ಹೇಳಿದ್ ಮಾಡು ಪ್ರಿಯಾ, ಹಾಕೋ. ನಿನ್ನನ್ನು ಆ ಬುರ್ಕಾದಲ್ಲಿ ನೋಡಿ ಆನಂದ ಪಡಕೋ ಏನೋ. ಬುರ್ಕಾನಲ್ಲಿ ಆ ಹುಡ್ಗಿನ್ ಹೊಡ್ತಿದ್ ನಾನೇ ಅಂತ ನಿಮ್ ಮೊಮ್ಮಗಂಗ್ ಡೌಟ್ ಬಂದಿದೆ. ತಗೋ. ನಂಗೇನು ಸಂಬಂಧ ಇಲ್ಲ. ಬೇಗ ಹಾಕೋ ಪ್ರಿಯಾ. ಇದು ಒಳಗ್ ಹೋಗ್ತಿಲ್ಲ ಪತಿರಾಯ್ರೆ. ಹಾಕೊಂಡ್ರೆ ಹೋಗುತ್ತೆ. ಏನ್ ನೋಡ್ತಿದ್ಯಾ? ಅದು ಹಾಕೋ. ಇದೇಗ್ ಹಾಕೊಳ್ಳೋದು? ಮುಖಕ್ಕೆ ಹಾಕೋತಾರೆ. ಹಾಕೋತೀನಿ. ಹಾಕೊಂಡೆ ಪತಿರಾಯ್ರೆ. ನಿನ್ ಗಂಡನ್ಗೆ ನೀನಂದ್ರೆ ಎಷ್ಟು ಪ್ರೀತಿ. ನಾವಿಷ್ಟು ಜನ ಇದ್ರೂ ಕೂಡ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ದಾನೆ. ಇದೆಲ್ಲ ನೀನ್ ಮಾಡಿರೋ ಎಡವಟ್ಟೆ. ಅಷ್ಟಕ್ಕೂ ಇಲ್ಲಿ ಏನ್ ನಡೀತಿದೆ ಅಮರ್? ನಮ್ಮನ್ ಮಲ್ಕೊಳಕ್ ಬಿಡ್ದೆ ನಿಮ್ ರೊಮ್ಯಾನ್ಸ್ ಏನಣ್ಣ ಇಲ್ಲಿ? ರೊಮ್ಯಾನ್ಸ್ ಅಲ್ಲ, ನಿಮ್ಮ ಅತ್ಗೆ ಮಾಡಿರೋ ನ್ಯೂ ಸೆನ್ಸು. ನಾನೇ ನ್ಯೂಸೆನ್ಸ್ ಮಾಡ್ದೆ? ಏಯ್ ಸಾಕ್, ಬಾಯ್ ಮುಚ್ಚು. ಬುರ್ಕಾ ಹಾಕೊಂಡು ಆ ಹುಡ್ಗಿನ್ ಹೊಡ್ದಿದ್ ನೀನೇ. ನೀವ್ ತುಂಬಾ ಜೀನಿಯಸ್ ಪತಿರಾಯ್ರೆ.
ಅಲ್ಲೆಲ್ಲೋ ರಾಜಾಜಿನಗರದಲ್ಲಿ ಏನೋ ನಡೆದ್ರೆ ಇಲ್ಲಿ ಆರ್ ಆರ್ ನಗರದಲ್ಲಿ ಅದು ನಮ್ಮನೇಲೆ ನನ್ ಕಣ್ಣೋಡೆ ಕಂಡು ಹಿಡಿದ್ಬಿಟ್ರಲ್ಲ. ಅದೇ ನಾನ್ ತುಂಬಾ ಸಲ ಹೇಳಿದ್ನಲ್ಲ ಅಜ್ಜಮ್ಮ, ನಮ್ ಪತಿರಾಯರು ಏನೋ ಅಪ್ಪಿತಪ್ಪಿ ಡಾಕ್ಟರ್ ಆಗಿದ್ದಾರೆ. ಇಲ್ಲ ಅಂದ್ರೆ IPS ಆಫೀಸರ್ ಆಗ್ಬೇಕಿತ್ತು. ಆ ನಂಗೆ ಯಾವಾಗ ಹೇಳಿದೆ? ಇವಾಗ ಹೇಳ್ತಿದ್ದೀನಲ್ಲ, ಸ್ವಲ್ಪ ಸಪೋರ್ಟ್ ಮಾಡು. ಆ ಆ ನಿಜಾನೇ. ನನ್ ಮೊಮ್ಮಗ ಪೊಲೀಸ್ ಆಫೀಸರ್ ಆಗ್ಬೇಕಾದ್ದೆ. ಏಯ್ ಸಾಕ್ ನಿಲ್ಸಿ, ಇಬ್ರು ಸರಿಯಾಗಿದ್ದೀರಾ. ನಿಮ್ಗೇನಾದ್ರೂ ಬುದ್ಧಿ ಇದ್ಯಾ? ಈ ವಿಷಯ ಆಚೆ ಬಂದ್ರೆ ನಮ್ ಮರ್ಯಾದೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಬರ್ತಾ ಬರ್ತಾ ನಿನ್ ತರ್ಲೆ ಕೆಲ್ಸ ಜಾಸ್ತಿ ಆಗ್ತಾನೆ ಇದೆ. ತರ್ಲೆ ಕೆಲ್ಸ ಏನ್ ಪತಿರಾಯರೆ? ಸ್ವಲ್ಪ ಬುದ್ಧಿ ಉಪಯೋಗಿಸಿ ಯೋಚನೆ ಮಾಡಿ. ನಿಮ್ಗೆ ಗೊತ್ತಿಲ್ದೇನೆ ನಿಮ್ಮನ್ ದೊಡ್ಡ ಅಪಾಯದಿಂದ ಪಾರ್ ಮಾಡಿದೀನಿ. ಹೇಯ್, ನಿನ್ಗೇನಾದ್ರೂ ಹುಚ್ಚ? ನನ್ನ ಅಪಾಯದಿಂದ ಪಾರ್ ಮಾಡೋದಂದ್ರೆ ಏನು? ಅಯ್ಯೋ, ಇವಾಗಂತೂ ಸೊಸೈಟಿ ಸ್ವಲ್ಪನೂ ಚೆನ್ನಾಗಿಲ್ಲ ರೀ. ಕೆಲವು ಹುಡ್ಗೀರು ಬ್ಯಾಗ್ ಅಲ್ಲಿ ಪೆಪ್ಪರ್ ಸ್ಪ್ರೇ ಇಟ್ಕೊಂಡು ಓಡಾಡ್ತಿರ್ತಾರೆ ಗೊತ್ತಾ? ಅದನ್ನಿಟ್ಕೊಂಡು ಹುಡುಗರಿಗೆ ಸ್ಪ್ರೇ ಮಾಡಿ ಎತ್ಕೊಂಡು ಹೋಗ್ಬಿಡ್ತಾರೆ. ಏಯ್, ಹುಡುಗರಲ್ವೇನೆ ಹುಡುಗಿರ್ನ ಕಿಡ್ನಾಪ್ ಮಾಡೋದು? ನೀನೇನೆ ಉಲ್ಟಾ ಹೇಳ್ತಿದ್ಯಾ? ಕಾಲ ಬದ್ಲಾಗಿದೆ ಪತಿರಾಯ್ರೆ. ನಿನ್ ತಲೆ ಬದ್ಲಾಗಿದೆ. ನೀವ್ ಕಿಡ್ನಾಪ್ ಆಗದೆ ಇರೋ ಹಾಗೆ ಅಪಾಯದಿಂದ ಪಾರ್ ಮಾಡಿದ್ದಕ್ಕೆ ಭುಜ ತಟ್ಟೆ ಶಬಾಷ್ ಅನ್ನೋದ್ ಬಿಟ್ಟು ಬೈತಾರಲ್ಲ ಪತಿರಾಯ್ರೆ. ನೀನು ಹೇಳೋ ಜಮ್ಮ. ಹೌದು, ಪ್ರಿಯಾ ಟೈಮ್ ಕರೆಕ್ಟ್ ಆಗಿ ಬಂದು ಆ ಹುಡುಗಿನ ಹೊಡಿದೇ ಇದ್ದಿದ್ರೆ ನೀನ್ ಯಾರ್ ಕಿಡ್ನಾಪ್ ಮಾಡಿದ್ರು ಅಂತ ಗೊತ್ತಾಗ್ದೆ ಊಟ ನಿದ್ದೆ ಬಿಟ್ಟು ನಿನ್ ಬಗ್ಗೆನೇ ಕೊರಗ್ಬೇಕಾಗಿತ್ತು. ನನ್ ಮೊಮ್ಮಗಳು ಇರೋದಕ್ಕೆ ನೀನ್ ಸೇಫ್ ಆಗಿ ಮನೆಗ್ ಬಂದಿದ್ದು. ಏಯ್, ನಿಮ್ಮಿಬ್ರಿಗೆ ಏನೋ ಆಗಿದೆ. ಇನ್ಮೇಲ್ ಪತಿರಾಯರು ಹುಡುಗಿರ್ ತಂಟೆಗೆ ಹೋಗಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಹುಡುಗಿ ಅಂತಿದ್ದೀರಾ, ನೀನೇನೋ ಹೊಡ್ದೆ ಅಂತಿದ್ದಾರೆ. ನನ್ಗೇನೋ ಅರ್ಥ ಆಗ್ತಿಲ್ಲ. ಏನಿಲ್ಲ ಅತ್ತೆ, ನೀವ್ ಹೋಗ್ ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಅಜ್ಜಮ್ಮ. ಗುಡ್ ನೈಟ್ ನೇಹ. ಗುಡ್ ನೈಟ್. ನಿನ್ನಿಂದಾನೇ ಹೀಗೆಲ್ಲ ಆಗಿದ್ದು. ಇವಾಗ ಬಿತ್ಕೋ. ನಿಂಗೇನೋ ಆಗಿದೆ. ಬುರ್ಕಾ ಹಾಕೊಂಡು ಭಯ ಪಡಿಸಿ ನೀನು ಇವಾಗ ನನ್ನೇ ಬೈತೀಯಾ? ನಿನ್ನ ಅಂದೆ ಇನ್ಯಾರ್ಗನ್ಬೇಕು? ನೀನ್ ಕಿರ್ಚಿದ್ದಕ್ಕೆ ಎಲ್ರೂ ಬಂದಿದ್ದು. ಹೋಗ್ಬಿತ್ಕೋ.
ಏನ್ ಹಾಗೆ ನೋಡ್ತಿದ್ದೀರಾ? ರಾಧಿಕಾ, ಪಿಕಾಸೋ ಚಿತ್ರ, ಬೇಲೂರು ಶಿಲೆಗಳಲ್ಲಿರೋ ಅಂದ ನಿನ್ನಲ್ಲೇ ಕಾಣಿಸ್ತಾ ಇರುವಾಗ ನೋಡ್ದೆ ಇನ್ನೇನ್ ಮಾಡ್ಲಿ? ಕಣ್ಣನ್ನ ಕಾಮನ್ ಬಿಲ್ಲಿಗೆ ಯಾಕೆ ಹೋಲಿಸ್ತಾರೋ ಗೊತ್ತಿಲ್ಲ. ತುಟಿಗಳನ್ನ ಗುಲಾಬಿ ದಳಗಳಂತ ಯಾಕೆ ಹೇಳ್ತಾರೋ ಗೊತ್ತಿಲ್ಲ. ಕೊರಳಿಗೂ ಬೆರಳಿಗೂ ಏನ್ ಸಂಬಂಧ ನಂಗಿನ್ನೂ ಗೊತ್ತಾಗ್ತಿಲ್ಲ. ಬಹುಶಃ ಅವನ್ನ ವರ್ಣಿಸೋ ಕವಿಗಳ್ಯಾರು ನಿನ್ನನ್ನು ನೋಡಿಲ್ಲ. ಅವರೇನಾದ್ರೂ ನಿನ್ನ ನೋಡಿದ್ರೆ ನಿನ್ನ ಅಂದ ನೋಡಿ ಆಶ್ಚರ್ಯದಿಂದ ನಿಂತು ಬಿಡ್ತಾರೆ. ರಾಧಿಕಾ, ನಿನ್ನ ಅಂದ ನನ್ನ ಮೈ ಮರೆಸ್ತಿದೆ. ನಿನ್ನ ನೋಟ ನನ್ನ ಹೃದಯಕ್ಕೆ ನಾಡ್ಕೊಂಡಿದೆ. ನೀನ್ ಈ ನಗು ನನ್ನ ಮನಸ್ಸನ್ನ ಕೆಣಕ್ತಿದೆ. ನೀನ್ ಮುಡಿಯೋ ಮಲ್ಲಿಗೆ ಕೂಡ ನಾಚ್ಕೋತಿದೆ. ಆಕಾಶದಲ್ಲಿರೋ ಚಂದ್ರನೇ ಈ ಭೂಮಿ ಮೇಲೆ ಇಳಿದ ಹಾಗಿದೆ. ಕೈಲಾಶ್, 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 ಒಂದ್ ನಿಮಿಷ. ಏನ್ ಮಾವ? ನೀನ್ ನೋಡೋದಕ್ಕೆ ನಿಮ್ ಮ್ಯಾನೇಜರ್ ಬಂದಿದ್ದಾನೆ. ಇವತ್ತಾದ್ರೂ ನಾವು ಕೋಟ್ ಮಾಡಿರೋ ಡೀಟೇಲ್ಸು, ಅಮೌಂಟು, ಮಿಕ್ಕಿದ ಆಡಿಟಿಂಗ್ ರಿಪೋರ್ಟ್ಸ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ರೆ ಅಲ್ವಾ ನಿಶ್ಚಯ ಅವರೇ? ಮಾಡಿಲ್ಲ ಸರ್. ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ವರ್ಕ್ ಡೆಡಿಕೇಶನ್ ಇಲ್ದೆ ಯಾಕ್ರಿ ಸುಮ್ಮನೆ ಕೆಲ್ಸಕ್ಕೆ ಬಂದು ನಮಗ್ ಪ್ರಾಬ್ಲಮ್ಸ್ ತಂದು ಕೊಡ್ತೀರಾ? ಅಲ್ಲ, ಅಮ್ಮ ಅಲ್ಲಿಗೆ ಹೋಗಿ ಸೇರಕ್ ಮುಂಚೆ ನಮ್ ಕೆಲಸ ಕಂಪ್ಲೀಟ್ ಮಾಡಿ ಅದನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡದೇ ಇದ್ರೆ, ಅಮ್ಮ US ಹೋಗಿ ಅಲ್ಲಿ ಬಿಸ್ನೆಸ್ ಡೀಲ್ ಸಕ್ಸಸ್ ಆಗದೆ ಇದ್ರೆ ಅಲ್ಲಿಗೆ ಹೋಗಿ ಏನ್ರಿ ಪ್ರಯೋಜನ? ಆದ್ರೆ ಟೆಕ್ನಿಕಲ್ ಎರರ್ಸ್ ಇದ್ದಿದ್ರಿಂದ ನಾವೇನ್ ಮಾಡಕ್ ಆಗ್ಲಿಲ್ಲ ಸರ್. ಬ್ಯಾಂಕ್ ಟೈಮ್ ಕೂಡ ಆಗೋಯ್ತು. ರೀಸನ್ಸ್ ಹೇಳಿದ್ರೆ ಕೆಲಸ ಆಗಲ್ಲ ನಿಶ್ಚಯ್. ನೀವು ಮಾಡಿರೋ ದೊಡ್ಡ ಕೆಲಸಕ್ಕೆ ನಾವು ಮಾಡಿರೋದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ನಿಮ್ ನಿರ್ಲಕ್ಷ್ಯದಿಂದ ದೊಡ್ಡ ಡೀಲೇ ಕ್ಯಾನ್ಸಲ್ ಆಗುತ್ತೆ. ಇವಾಗ ಏನ್ ಮಾಡೋದು? ಲೇಟ್ ಆಗಿದ್ದಿಲ್ಲ ಸರ್ ಈ ಟೈಮಲ್ಲಿ ಅಂದ್ರೆ. ಆಯ್ತು, ನಾಳೆ ಬೆಳಗ್ಗೆ ಅಮ್ಮ ಕ್ಲೈಂಟ್ಸ್ನ ಮೀಟ್ ಮಾಡಕ್ ಮುಂಚೆ ಹೇಗಾದ್ರೂ ಸರಿ ನಾವು ಕೆಲಸ ಕಂಪ್ಲೀಟ್ ಮಾಡಲೇಬೇಕು. ನಡೀರಿ, ಆಡಿಟರ್ ಹತ್ರ ಹೋಗೋಣ. ಕೈಲಾಶ್ ಅವರೇ, ಕೈಲಾಶ್ ಅವರೇ, ಕೈಲಾಶ್ ಅವರೇ, ಏನಾಯ್ತು ರೀ ನಿಮ್ಗೆ? ಚಿಕ್ಕಮ್ಮ ಬನ್ನಿ. ಕೈಲಾಶ್, ಕೈಲಾಶ್ ಅವರೇ. ಸರ್, ಚಿಕ್ಕಪ್ಪ ಭಯ ಆಗ್ತಿದೆ ಚಿಕ್ಕಪ್ಪ.